ನಮಸ್ತೆ ಎಲ್ಲರಿಗೂ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ನನ್ನ ಮಗ ಸ್ಕೌಟ್ಸ್ ಕಡೆಯಿಂದ ವಿಧಾನಸೌಧ ಹೋಗಿದ್ರಂದ್ರೆ ಅದರದ್ದು ಒಂದೆರಡು ಫೋಟೋಸ್ ಹಾಕಿದ್ದೀನಿ. ಅದಾದ ನಂತರ ಇವತ್ತು ಬೆಳಗ್ಗೆ ಎದ್ದು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ವಿ. ಅದನ್ನ ಪೂರ ಹುರಿದು ಪುಡಿ ಮಾಡಿ ಮಗಳಿಗೆ, ಅವಳು ಏನು ಕುಡಿಲಿಕ್ಕೂ ಇಷ್ಟಪಡಲ್ಲ. ಹಾರ್ಲಿಕ್ಸ್ ಆಗಲಿ ಪಿಡಿಯಾಶೂರ್ ಏನು ಕುಡಿಸೋದು, ಏನಾರು ಒಂದು ಹೆಲ್ತಿ ಫುಡ್ ಕೊಡೋದು ಅಂದರೆ ದೊಡ್ಡ ಕಷ್ಟ ಆಗಿಬಿಟ್ಟಿದೆ. ಅವಳು ಬೆಳಗ್ಗೆ ಎದ್ದು ಹಾಲು ಏನು ಕುಡಿಯೋಕ್ಕೆ, ಕಾಫಿ ಏನು ಕುಡಿಯೋಕ್ಕೂ ಇಷ್ಟಪಡಲ್ಲ. ಹಾಗೇ ಬೇಕಾದ್ರೆ ನೀರು ಕುಡಿತಾಳೆ ಬಿಟ್ಟರೆ ಏನು ಕುಡಿಯೋಕ್ಕೆ ಇಷ್ಟಪಡಲ್ಲ. ಸ್ವಲ್ಪ ಅವಳು ಉದ್ದ ಆಗಿರೋದ್ರಿಂದ ಬರೀ ಸ್ವಲ್ಪ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಳೆ, ಬಟ್ ಉದ್ದ ಆಗಿದ್ದಾಳೆ. ಅವಳು ತುಂಬ ಹೈಟ್ ಜಾಸ್ತಿ ಇದೆ, ಸ್ವಲ್ಪ ದಪ್ಪನೂ ಕೂಡ ಇಲ್ಲ ಅವಳು. ಅದರಿಂದ ಸ್ವಲ್ಪ ಹೆಲ್ತಿಗೆ ಬೆನಿಫಿಟ್ ಆಗಲಿ ಅಂತ ಹೇಳ್ಬಿಟ್ಟು ಎಳ್ಳು, ಕಮಲದ ಬೀಜ, ಆಮೇಲೆ ಆಲ್ಮಂಡು, ಕ್ಯಾಶ್ಯೂ ನಟ್ಟು, ಆಮೇಲೆ ಏಲಕ್ಕಿ, ಇದೊಂದು 5 ಐಟಮ್ನ ಹಾಕಿಬಿಟ್ಟು ನಾನು ಪುಡಿ ಮಾಡಿ ಯಾವಾಗಲೂ ಇಟ್ಟಿರ್ತೀನಿ. ಆದರೆ ಅವಳಿಗೆ ಕುಡಿಸೋದು ತುಂಬ ಕಷ್ಟ. ಒತ್ತಾಯ ಮಾಡಿ ಬೈದು ಹೊಡೆದೇನೆ ಕುಡಿಸಬೇಕು, ಇಲ್ಲಾಂದರೆ ಕುಡಿಯಲ್ಲ ಅವಳು. ಅದಕ್ಕೋಸ್ಕರ ಅವಳಿಗೆ ಇವತ್ತೆಲ್ಲ ಎಲ್ಲ ಬೀಜಗಳನ್ನು ಹುರಿದು ಡ್ರೈ ಮಾಡಿ ಚೆನ್ನಾಗಿ ಮಿಕ್ಸಿಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಬೆಲ್ಲದ ಜೊತೆ ಹಾಕಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ತುಂಬ ವಿಟಮಿನ್ಸ್ ಎಲ್ಲ, ಪ್ರೋಟೀನು ವಿಟಮಿನ್ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ ಬೆನಿಫಿಟ್ಸ್. ಆದಷ್ಟು ಮಕ್ಕಳಿಗೆ ಇದು ಮನೇಲೇ ಮಾಡಿಕೊಡೋದ್ರಿಂದ ಮಕ್ಕಳು ಚೆನ್ನಾಗಿ ಹೆಲ್ತಿಯಾಗಿರ್ತಾರೆ ಅನ್ನೋದು ನಮ್ಮ ಅನಿಸಿಕೆ. ಹಾಗೆ ನಿನ್ನೆ ಅವರೆಕಾಳು ನೆನೆಸಿಟ್ಟಿದ್ದು, ಇವತ್ತು ಅವರೆಕಾಳೆಲ್ಲ ಬಿಡಿಸೋ ಕೆಲಸ ಆಗಿಬಿಟ್ಟಿದೆ. 2-3 ಅವರ್ಸ್ ಕಾಳನ್ನ ಬಿಡಿಸಿದ್ದೇ ಆಯಿತು. ನೆಕ್ಸ್ಟ್ ಇದನ್ನು ಗ್ರೇವಿ ಮಾಡಬೇಕು, ಅದಕ್ಕೋಸ್ಕರ ಎಲ್ಲ ಬಿಡಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ ಇಷ್ಟೇ.